ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಪಾಲಕ್ ರೈಸನ್ನು ತುಂಬಾ ಟೇಸ್ಟಿಯಾಗಿ ಮತ್ತು ಕೇವಲ ಕಡಿಮೆ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬಾ ರುಚಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ಯಾವ ರೀತಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಒಮ್ಮೆಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ನಾವಿಲ್ಲಿ ಮೊದಲಿಗೆ ಒಂದು ಕಟ್ಟಾಗುವಷ್ಟು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಿ. ಸ್ವಲ್ಪ ಸಣ್ಣ ಸಣ್ಣಗೆ ಕಟ್ ಮಾಡಿದ್ದೀವಿ. ಮತ್ತು ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣಸು, ಜಜ್ಜಿಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪಲಾವ್ ಪೌಡ್ರು ಮತ್ತು ಗರಂ ಮಸಾಲ, ಒಂದು ಆಲೂಗಡ್ಡೆ ಯೂಸ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ. ಒಂದು ಟೊಮೆಟೊ ಹಣ್ಣು, ಸ್ವಲ್ಪ ಕ್ಯಾರೆಟನ್ನು ತೊಗೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟು ಸಣ್ಣ ಲೋಟದಲ್ಲಿ 1.5 ಲೋಟ ಆಗುವಷ್ಟು ರೈಸನ್ನು ತೊಗೊಂಡಿದ್ದೀವಿ. ನೋಡಿ, ಆ ಲೋಟದಲ್ಲೇ 1.5 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ವಿ. ಅಕ್ಕಿನ ಮೊದಲಿಗೆ ಚೆನ್ನಾಗಿ 1-2 ಸಲ ವಾಶ್ ಮಾಡಿ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ಚೆನ್ನಾಗಿ ವಾಶ್ ಮಾಡಿದ್ದೀವಿ ರೈಸನ್ನು. ಕಡೆಗೆ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ. 4 ಚಮಚ ಆಗುವಷ್ಟು. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ 3 ಹಸಿಮೆಣಸನ್ನು ತೊಗೊಂಡಿದ್ದೀವಿ. ನೋಡಿ, ಇಲ್ಲಿ ಹಸಿಮೆಣಸು ಮತ್ತು ಪಾಲಕ್ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ತೊಗೋಬೇಕಾಗತ್ತೆ. ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡು ತೊಗೋದ್ರಿಂದ ಪಾಲಕ್ ರೈಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಹೆಲ್ದಿಗೂ ಕೂಡ ತುಂಬಾ ಒಳ್ಳೆಯದಿದ್ದು ಪಾಲಕ್ ರೈಸು. ಸೊ ಮಾಮೂಲಿ ಹಾಗೆ ಸಿಂಪಲ್ಲಾಗಿ ರೈಸ್ ಮಾಡ್ಕೋ ಬದಲಾಗಿ ಇವಾಗ ಪಾಲಕ್ ಏನಾದರೂ ಒಂದು ಕಟ್ಟಿದರೆ ಈ ರೀತಿಯಾಗಿ ಸಿಂಪಲ್ಲಾಗಿಯೇ ಪಾಲಕ್ ರೈಸನ್ನು ಮಾಡ್ಕೋಬೋದು ಮನೆಯಲ್ಲಿ. ನೋಡಿ, ಚೆನ್ನಾಗಿ ಪಾಲಕ್ಕು ಎಣ್ಣೆಯಲ್ಲೆಲ್ಲ ಫ್ರೈ ಆಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ಮಿಕ್ಸಿ ಹಾಕ್ಕೋಬೇಕು. ಈ ಕಡೆಗೆ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀವಿ. ನೋಡಿ, ನಾವು ಬಟಾಣಿನ ಈ ಕಡೆಗೆ ಮಿಕ್ಸಿ ರುಬ್ಬಿದ್ದೀವಿ. ಇವಾಗ ರೈಸ್ಗೆ ಒಗ್ಗರಣೆನ ಹಾಕ್ತಾಯಿದ್ದೀವಿ. ನೋಡಿ, ಅದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೇ ಸೇರಿಸ್ತಾ ಇದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ, 1-2 ಲವಂಗ, 4-5 ಲವಂಗ, 1 ಏಲಕ್ಕಿ, 1-2 ದಾಲ್ಚಿನ್ನಿಯನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಸಾಸಿವೆನ ಹಾಕ್ತಾಯಿದ್ದೀವಿ. ನೋಡಿ, ಎಣ್ಣೆಯಲ್ಲಿ ಚಟಪಟ ಅಂತ ಇದೆ ಸಾಸಿವೆ ಕೂಡ. ಮತ್ತು 1 ಚಿಟಿಕೆದಷ್ಟು ಜೀರಿಗೆ. ಈ ಕಡೆಗೆ ಜಜ್ಜಿ ಇಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀವಿ. ನೋಡಿ, ನಾವು ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆಯಲ್ಲಿ ಫ್ರೈ ಆಗ್ತಾಯಿದ್ದೀವಿ. ನಂತರ ಈರುಳ್ಳಿನ ಹಾಕ್ತಾಯಿದ್ದೀವಿ. ಈರುಳ್ಳಿ ಸ್ವಲ್ಪ ಕಲರೆಲ್ಲ ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕಿಲ್ಲಿ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ನಮ್ಮ ಚಾನಲ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಮ್ಮೆಲೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡ್ತಾಯಿರೋ ಡಿಫ್ರೆಂಟ್ ರೆಸಿಪಿ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನೋಡಿ, ಈರುಳ್ಳಿ ಆಲ್ಮೋಸ್ಟ್ ಆಲು ಚೆನ್ನಾಗಿ ಫ್ರೈ ಆಗಿದೆ. ಸ್ವಲ್ಪ ಶೇಂಗಾ ಬೀಜ ಹಾಕ್ತಾಯಿದ್ದೀವಿ. ನೋಡಿ, ಶೇಂಗಾ ಬೀಜ ಇಷ್ಟಪಡೋರಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎಣ್ಣೆಯಲ್ಲಿ. ಮತ್ತು ಸ್ವಲ್ಪ 1 ಕ್ಯಾರೆಟನ್ನು ಹಾಕ್ತಾಯಿದ್ದೀವಿ. ನೋಡಿ, ತೆಳ್ಳಗೆ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ತೊಗೊಂಡಿದ್ದೀವಿ ಕ್ಯಾರೆಟನ್ನು. ಮತ್ತು 1 ಆಲೂಗಡ್ಡೆ, 1 ಟೊಮೆಟೊ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಅದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿನ ಫ್ರೈ ಮಾಡ್ತಾಯಿದ್ದೀವಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಸೇರಿಸ್ತಾ ಇದ್ದೀವಿ. ತರಕಾರಿ ಎಲ್ಲ ಬೇಗನೆ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಬಟಾಣಿನ ಹಾಕ್ತಾಯಿದ್ದೀವಿ. ನೋಡಿ, ನೆನೆಸಿಟ್ಟಿರುವಂಥ ಸ್ವಲ್ಪ ಬಟಾಣಿನ ಹಾಕ್ತಾಯಿದ್ದೀವಿ ಇಲ್ಲಿ. ಬಟಾಣಿ ಹಾಕೋದ್ರಿಂದ ಪಾಲಕ್ ರೈಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇವಾಗೇನು ನಾವು ಪಾಲಕ್ ಏನು ರುಬ್ಬಿದ್ದೀವಲ್ಲ ಹುರಿದು, ಸೊ ಅದನ್ನ ಕಂಪ್ಲೀಟಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀವಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಮೇಲ್ಗಡೆ ಎಲ್ಲ ಎಣ್ಣೆ ಚೆನ್ನಾಗೆಲ್ಲ ಕಾಣ್ತಾ ಇದೆ ನೋಡಲಿಕ್ಕೆ ಕೂಡ. ಇವಾಗ ಸ್ಪೈಸಸನ್ನು ಹಾಕ್ತಾಯಿದ್ದೀವಿ. ನೋಡಿ, ಸ್ವಲ್ಪ ಪಲಾವ್ ಪೌಡ್ರು ಮತ್ತು ರುಚಿಗೆ ಸ್ವಲ್ಪ ಗರಂ ಮಸಾಲೆನ ಯೂಸ್ ಮಾಡ್ತಾಯಿದ್ದೀವಿ. ನೀವು ಸ್ಪೈಸಸ್ ಯಾವ್ದು ಬೇಕಾದ್ರೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ ರುಚಿಗೆ ತಕ್ಕಷ್ಟು. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆಲೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಾಗ ರೈಸನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದೀವಲ್ಲ, ಆ ರೈಸನ್ನು ಇದಕ್ಕೆ ಸೇರಿಸ್ತಾ ಇದ್ದೀವಿ. ನೋಡಿ, ರೈಸನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ರೀತಿ ಫ್ರೈ ಮಾಡ್ಕೋದ್ರಿಂದ ಪಾಲಕ್ ರೈಸು ತುಂಬ ಟೇಸ್ಟಿ, ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ಅಂತ ಹೇಳ್ಬೋದು ಇಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಇವಾಗ ಮಿಕ್ಸಿ ರುಬ್ಬಿರೋವಂಥ ಅದೇ ಬೌಲ್ಗೆ ನಾವು ಇಲ್ಲಿ ಗ್ರೈಂಡರ್ಗೆ ಸ್ವಲ್ಪ ಅದೇ ನೀರನ್ನು ಹಾಕಿಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವಿಲ್ಲಿ ಸಣ್ಣ ಲೋಟದಲ್ಲಿ 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀವಲ್ಲ, ಅದೇ ಲೋಟದಲ್ಲಿನೇ 3.5 ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ನಾವಿಲ್ಲಿ
ಸ್ವಲ್ಪ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಖಾರ ರುಚಿ ಎಲ್ಲ ಒಮ್ಮೆಲೆ ಇವಾಗಲೇ ನೋಡ್ಕೊಂಡ್ಬಿಡಿ. ಇವಾಗ ಸ್ವಲ್ಪ ಅದು ಕುದೀತಾ ಇರಬೇಕು. ಕುದೀತಾ ಇದ್ದಂಗೆ ಕುಕ್ಕರನ್ನು ಪ್ಯಾಕ್ ಮಾಡಿಬಿಟ್ಟು 1-2 ಅಥವಾ 3 ವಿಸಿಲನ್ನು ಹೊಡೆಸ್ಕೋಬೇಕಾಗತ್ತೆ. ಇಲ್ಲಿ ಕುಕ್ಕರನ್ನು ಪ್ಯಾಕ್ ಮಾಡಿ ಒಂದು 3 ವಿಸಿಲ್ ಹೊಡೆಸ್ಕೋಬೇಕು. ನೋಡಿ ರೈಸು ಚೆನ್ನಾಗಿ ರೆಡಿಯಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ಇಲ್ಲಿ ನಾವು. ನೋಡಿದ್ರೆಲ್ಲ ಕಂಪ್ಲೀಟಾಗಿ ಪಾಲಕ್ ರೈಸು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಬಂದಿರೋ ರೆಸಿಪಿ ಇದು. ಬೆಳಗಿನ ಬ್ರೇಕ್ಫಾಸ್ಟ್ ತಿಂಡಿಗೆಲ್ಲ ಇನ್ಸ್ಟೆಂಟಾಗಿಯೇ ಬೇಗನೆ ಮಾಡ್ಕೋಬೋದು. ನೋಡಿ ಅದನ್ನೇ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀವಿ.